ಸಹನೆಯನ್ನು ಪರೀಕ್ಷೆ ಮಾಡಲ್ಲ. ಸಾಕಷ್ಟು ಕೇಳಿದ್ದೀರಾ ಎಲ್ಲರಿಂದ. ಇದು ಹೇಳುವಂಥದ್ದೇ ಮಾತಾದ್ದರಿಂದ ಇಷ್ಟೊಂದು ಹೇಳಬೇಕಾಯಿತು. ಈಗ ಈ ಸಮಸ್ಯೆ ಮೊದಲೆಲ್ಲ ಕತೆ ಹೇಳ್ತಾ ಇದ್ವಿ, ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ, ಹಿಂಗಾಯ್ತಂತೆ, ಆಮೇಲೆ ಯುದ್ಧ ಎಲ್ಲ ಆಯಿತು, ಆಮೇಲೆ ಸುಖವಾಗಿದ್ರಂತೆ ಅಂತ. ಇಲ್ಲ, ಸುಖವಾಗಿರಲ್ಲ, ಅಲ್ಲಿಂದ ಶುರುವಾಗುತ್ತೆ. ಹಾಗೆ ಇಲ್ಲಿ ಇವರು ಏನು ನಕ್ಸಲೀಯರು ಬಂದಿದ್ದಾರೆ, ಈಗ ಕತೆ ಶುರುವಾಗುತ್ತೆ. ಈಗ ಅವ್ರ ಮುಂದೆ ದೊಡ್ಡ ನ್ಯಾಯಾಂಗ ಅದಕ್ಕೆ ಸಹಕರಿಸಬೇಕು, ಸರ್ಕಾರ ಸಹಕರಿಸಬೇಕು, ಜನಗಳು ಸಹಕರಿಸಬೇಕು, ಹೀಗೆಲ್ಲ ಇದೆ. ಅದು ಹಾಗೇ ಆಗಬೇಕು ಅಂತ ನಮ್ಮ ಹೋರಾಟ ಇದೆ. ಮತ್ತು ಒಂದು ರಾಜ್ಯದ ವಿಷಯ ಅಲ್ಲ ಇದು. ಈಗ ತಮಿಳುನಾಡಿಗೂ ಹೋಗ್ಬೇಕಂತ ಮಾಡಿದ್ದೀವಿ ನಾವು, ಮತ್ತು ಕೇರಳಕ್ಕೂ ಕೂಡ ಒಂದು ಸಾರಿ ಹೋಗಿ ಅಲ್ಲಿ ಮುಖ್ಯಮಂತ್ರಿಗೆ ಸರ್ಕಾರ ಮಾಡುತ್ತೆ, ಪತ್ರವ್ಯವಹಾರ ಮಾಡುತ್ತೆ, ಎಲ್ಲ ಮಾಡುತ್ತೆ. ಆದರೂ ಕೂಡ ನಮ್ಮದು ಒಂದು ರಿಕ್ವೆಸ್ಟ್ ಅವರಿಗೆ ಇದು ಮಾಡಬೇಕಾಗಿದೆ ಅವ್ರ ಪರವಾಗಿ. ಅಂದರೆ ಈ ಕರ್ನಾಟಕ ಸರ್ಕಾರಕ್ಕೆ ಸ್ವಲ್ಪ ಇದು ಹೊರೆ ಕಡಿಮೆ ಆಗುತ್ತೆ. ಈಗ 6 ಜನದಲ್ಲಿ 2 ಅಲ್ಲಿ ಹೋದರೆ ಇನ್ನು 4 ಜನದ ಸಮಸ್ಯೆ ಅದು ಬಗೆಹರಿಸಬೇಕಾಗತ್ತೆ. ಇನ್ನು ಈಗ ಈ ಮುಖ್ಯವಾಹಿನಿಗೆ ಬಂದಿರುವಂಥ ಜನಗಳ ಬೇಡಿಕೆ ಈಡೇರಿಸಲೇಬೇಕು ಅಂತ ಮುಖ್ಯಮಂತ್ರಿಗಳಿಗಿದೆ. ಆದರೆ ಇದೇ ಮುಖ್ಯಮಂತ್ರಿ ಕೊನೆ ತನಕ ಇರಬೇಕಾಗ್ತದೆ, ಇದೇ ಸರ್ಕಾರ ಕೊನೆ ತನಕ ಇರಬೇಕಾಗತ್ತೆ. ಒಂದು ವೇಳೆ ನಡುವೆ ಏನಾದರೂ ವ್ಯತ್ಯಾಸ ಆದರೆ ಇವೆಲ್ಲವೂ ಕೂಡ ಬಹಳ ಬದಲಾವಣೆ ಆಗಿಬಿಡುತ್ತೆ. ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಯಾಕೆಂದರೆ ತುಂಬ ಸಮಾಜವಾದಿ ಚಿಂತಕರು ಮತ್ತು ಅತ್ಯಂತ ಮಾನವೀಯತೆ ಇರುವಂಥ ಜನಗಳು ಮಾತ್ರ ಈ ಥರದ ಒಂದು ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮುಖ್ಯಮಂತ್ರಿ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು, ನಂಗೆ ಭಾಳ ಆಶ್ಚರ್ಯ ಆಯಿತು. ನೋಡಿ, ನಿಮ್ಮ ಹೋರಾಟ ಅಂದರೆ ಅವರು ಯಾವುದೋ ಮೊದಲಿನ ಶಸ್ತ್ರಾಸ್ತ್ರ ಹಿಡಿದು ಹೋರಾಟ ಅಲ್ಲ, ಬೇರೆ ನಾವುಗಳು ಮಾಡ್ತಿದ್ದೀವಲ್ಲ ಈಗ ಇಲ್ಲಿ, ಅಂಥ ಹೋರಾಟಗಳು. ಅಂದರೆ ಇನ್ನೊಬ್ಬರಿಗಾಗಿ ದುಡಿಯುವಂಥ ಮನಸ್ಸಿದೆ ನಮಗೆ. ನಾವು ಎಷ್ಟೇ ಕೂಲಿ ನಾಲಿ ಮಾಡಿ ಊಟ ಮಾಡಿದರೂ ಕೂಡ ನಾವು ಕಷ್ಟದಲ್ಲಿರುವಂಥವರಿಗಾಗಿ ಹೋರಾಟ ಮಾಡ್ತೀವಿ ಅನ್ನೋ ಮಾತು ಅದು ಅರ್ಥ ಬರುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಹೇಳಿದರು, ನೀವು ಮಾಡಿ, ಹೋರಾಟ ಮಾಡೋದು ನಮ್ಮ ಸಂವಿಧಾನದಲ್ಲೇ ಇದೆ, ಆದ್ದರಿಂದ ಹೋರಾಟ ಮಾಡಿ ನ್ಯಾಯ ಪಡೀರಿ. ಆದರೆ ಶಸ್ತ್ರಗಳನ್ನು ಹಿಡಿದು ನೀವೇನಾದರೂ ಹಿಂಸೆ ಮಾಡಿದರೆ ಅದನ್ನು ನಮ್ಮ ಸರ್ಕಾರ ಸಹಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಅದರಿಂದ ಈ ಸರ್ಕಾರ ಇರಬೇಕು ಕೊನೆ ತನಕ, ಮತ್ತು ಆ ಜನಗಳ ಸಮಸ್ಯೆನ ಏನು ಮಾನವೀಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡಿದ್ದಾರೆ ಆ ರೀತಿಯ ಆಲೋಚನೆ ಇರುವಂಥ ಮುಖ್ಯಮಂತ್ರಿಗಳು ಇರೋದ್ರಿಂದ ಈಗ ಸಾಧ್ಯ ಇದೆ ಅಂತ ನಾವು ಭಾವಿಸಿದ್ದೀವಿ. ಒಂದೊಂದು ಕೇಸುಗಳಿದ್ರೇ ಎಷ್ಟೋ ದಿನ ಒಳಗೆ ಹಾಕ್ತಾರೆ, ಅಂಥದ್ರಲ್ಲಿ 70-80 ಈ ಥರ ಎಲ್ಲ ಇರೋದ್ರಿಂದ ಅವುಗಳ ಸ್ವರೂಪ ಏನು, ಅವ್ರು ಯಾವ ಉದ್ದೇಶದಿಂದ ಅಲ್ಲಿ ಆ ಒಂದು ಅಪರಾಧ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಅವ್ರ ಸ್ವಾರ್ಥಕ್ಕೆ ಮಾಡ್ಕೊಂಡ್ರ ಅಥವಾ ಇನ್ನೊಬ್ರಿಗೋಸ್ಕರ ಏನಾರ ಮಾಡಿದರೆ. ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ರಿಗೂ ಕೂಡ ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥವ್ರಿಗೆ ಬಹಳ ಗೌರವ ಇದೆ. ಯಾಕೆಂದರೆ ಅವ್ರು ಸ್ವಾರ್ಥಕ್ಕೆ ಮಾಡಲಿಲ್ಲ, ಈ ದೇಶಕ್ಕಾಗಿ ಮಾಡಿದರು. ಹಾಗೆ ಇವರು ಏನಾದರೂ ಒಂದು ಇನ್ನೊಬ್ರಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ಖಂಡಿತವಾಗಿ ಇವರಿಗೆ ಬಹಳ ಬೇಗ ಬಿಡುಗಡೆ ಸಿಗುತ್ತೆ. ನಾನು ಅಂದ್ಕೊಂಡಿದ್ದೀನಿ, ಮಾವೋವಾದಿಗಳು ಯಾವತ್ತೂ ಕೂಡ ತುಂಬ ಶಿಸ್ತಿನವರು. ಈ ಮಾವೋ ತತ್ವವನ್ನು ಇವರು ಶಿಸ್ತನ್ನು ಜೀವನದಲ್ಲಿ ಅಳವಡಿಸ್ಕೊಂಡಂಥವ್ರು. ಆದ್ದರಿಂದ ಇವರು ಬೇರೆಯವರಿಗಾಗಿಯೇ ಮಾಡಿದ್ದಾರೆ, ಇವರಿಗೋಸ್ಕರ ಖಂಡಿತ ಅಲ್ಲ ಅನ್ನೋದನ್ನು ನಾವಿಲ್ಲಿ ಊಹಿಸ್ಬೋದು. ಅದಕ್ಕೆ ಇವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಧೈರ್ಯ ನಮಗಿದೆ. ಇವರು ಈಗಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಯಾವುದಕ್ಕೆ ಅಂದರೆ, ಬಡ ಜನರಿಗೆ, ಆದಿವಾಸಿಗಳಿಗೆ, ದಲಿತರಿಗೆ, ಇಂಥವ್ರಿಗೆಲ್ಲ ಏನೇನು ಅನ್ಯಾಯ ಆಗ್ತಿದೆ ಅದಕ್ಕೋಸ್ಕರ ನಾವು ಮಾಡ್ತೀವಿ ಅನ್ನೋದಿದೆ. ನೋಡಿ, ಅವರಿಗೆ ಊಟಕ್ಕಿಲ್ಲ ಆದರೂ ಕೂಡ ಅವ್ರು ಹಸ್ತಿದ್ರು ಕೂಡ ಇನ್ನೊಬ್ಬರಿಗೋಸ್ಕರ ಮಾಡುವಂಥದ್ದು ಇದೆಯಲ್ಲ, ಇದು ನಕ್ಸಲಿಸಮ್ ಅನ್ನುವಂಥದ್ದು ಮಾನವೀಯತೆಯ ಮತ್ತೊಂದು ಮುಖ ಅಂತ ನಾವು ಭಾವಿಸ್ಬೇಕಾಗ್ತದೆ. ನಾವೆಲ್ಲ ನಮ್ಮ ಸ್ವಾರ್ಥಕ್ಕೆ ಮಾಡ್ತೀವಿ. ಆದರೆ ಭಾಳ ಜನ ಅವರೇನ್ರಿ ಕೈಲಿ ಕತ್ತಿ ಹಿಡಿತಾರೆ, ಬಂದೂಕು ಹಿಡಿತಾರೆ ಅಂತ ಅನಿವಾರ್ಯವಾಗಿ ಹಿಡಿದಿದ್ದವರು. ಅದಕ್ಕೇ ಮತ್ತೀಗ ಅದನ್ನು ತ್ಯಾಗ ಮಾಡಿ ಈಗ ನಾವು ಮಾನವೀಯ ದೃಷ್ಟಿಯಿಂದ ಇದು ಮಾಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಆದ್ದರಿಂದ ಈಗ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಅವರನ್ನು ಕಾಡಿನಿಂದ ಜೈಲಿಗೆ ತಂದು ಹಾಕಿದ್ದ ಪಾಪಕ್ಕೆ ನಮ್ಮನ್ನು ಗುರಿ ಮಾಡಬೇಡಿ. ನಾವೆಲ್ಲ ಸೇರಿ ಏನು ಹೇಳಿದರು ನಮ್ಮ ಶ್ರೀಧರ್, ಈ ಒಂದು ಪಾಪ ಕಾರ್ಯವನ್ನು ನಾವು ಮಾಡಿದ್ವಿ ಅಂತ ಆಗ್ಬಿಡುತ್ತೆ. ಒಂದು ವೇಳೆ ಅವ್ರು ಮುಂದೆ ಬರಲಿಲ್ಲ ಅಂದರೆ, ಜೈಲಲ್ಲೇ ಇದ್ದರೆ ಏನು ಪ್ರಯೋಜನ ಆಗಲ್ಲ. ಆದ್ದರಿಂದ ಆ ಕಾರ್ಯವನ್ನು ಸರ್ಕಾರನೂ ಆ ಪಾಪ ಕಾರ್ಯಕ್ಕೆ ಕೈ ಹಾಕಬಾರ್ದು, ಸಾರ್ವಜನಿಕರು ಕೂಡ ಹಾಕಬಾರ್ದು, ಯಾರ ಮೇಲೂ ಬರಬಾರ್ದು. ಅವರು ಅದನ್ನು ಬಗೆಹರಿಸಲೇಬೇಕು. ಅವ್ರು ನಾಡಿಗೆ ಬರಬೇಕು, ನಾಡಿಗೆ ಬಂದು ಒಂದು ವಾಹಿನಿಯಲ್ಲಿ ಬೆರೆತು ಅವ್ರ ಜೀವನ ಮಾಡಬೇಕು. ಅಂಥದ್ದು ಆದರೆ ಮಾತ್ರ ಇದೆಲ್ಲ ಕೂಡ ಸಾರ್ಥಕ ಆಗುತ್ತೆ. ಇದನ್ನು ಬಹುಶಃ ಈ ಸರ್ಕಾರ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿ, ಮುಖ್ಯವಾಹಿನಿಗೆ ತರುವಂಥ ಕಾರ್ಯ ಆದಷ್ಟು ಬೇಗ ಮಾಡಬೇಕು. ಅವರು ಒಪ್ಪಿಸಿದ್ದಾರೆ, ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಒಪ್ಪಿಸಿದ್ದಾರೆ, ನೀವು ವಾರ ಮೀಟಿಂಗ್ ಮಾಡಿ ಇದನ್ನು ಮುಂದುವರಿಸಿ ಅಂತ.
ಇದು ನಮಗೆ ಬಹಳ ಆಶಾದಾಯಕವಾಗಿ ಕಾಣಿಸ್ತಾ ಇರುವಂಥದ್ದು ಏನಂದರೆ, ಇದು ಬರೀ ಮುಖ್ಯಮಂತ್ರಿಗಳು ನಾನು ಯಾವಾಗೋ ಒಂದು ಸಾರಿ ಮೀಟಿಂಗ್ ಮಾಡಿ ಮತ್ತೆ ಮರೆತು ಬಿಡ್ತೀನಿ ಅನ್ನುವಂಥದ್ದಿಲ್ಲ. ಅದನ್ನು ಒಪ್ಪಿಸಿದ್ದಾರೆ. ಈಗೆಲ್ಲ ಈ ಟೀಮೆಲ್ಲ ಹೋಗಿ ಆಗಾಗ ಮಾತಾಡಿ ಯಾವ್ಯಾವ ಹಂತಕ್ಕೆ ಬರುತ್ತೆ ಆ ಹಂತದಿಂದ ಮುಂದೆ ಹೇಗೆ ಹೋಗಬೇಕು, ಮುಂದೆ ಸ್ಟೆಪ್ ಹೇಗಿಡಬೇಕು ಅನ್ನುವಂಥದ್ದೆಲ್ಲ ಚರ್ಚೆ ಆಗುತ್ತೆ. ಇದಕ್ಕೆ ಪತ್ರಕರ್ತರು ಕೂಡ ತುಂಬ ಸಹಕರಿಸಿದ್ದಾರೆ. ಮೊನ್ನೆ ಹೋಮ್ ಮಿನಿಸ್ಟ್ರು ಒಂದು ಮಾತು ಹೇಳಿದ್ರು ನಿಮಗೆ, ನೀವು ಇಷ್ಟು ಗದ್ದಲ ಮಾಡ್ತೀರಿ ಅಂತ ನಾನು ಇವತ್ತೇ ಅದು ನೋಡಿದ್ದು ಅಂತ ತಮಾಷೆಯಾಗಿ ಹೇಳಿದರು ಅವರು. ಆ ತಮಾಷೆಯ ಹಿಂದೆ ನಿಮ್ಗಳಿಗೆ ಎಷ್ಟೊಂದು ಅದರ ಬಗ್ಗೆ ಒಂದು ಕಾಳಜಿ ಇದೆ, ಕುತೂಹಲ ಇದೆ ಅನ್ನೋದು ಕೂಡ ಅವ್ರ ಮಾತಿಂದ ಗೊತ್ತಾಗುತ್ತೆ. ಯಾಕೆ ಅಷ್ಟೊಂದು ಇದು ಮಾಡ್ತಿದ್ರಿ ನೀವು, ಆ ವಿಷಯ ನಾನು ತಗೋಬೇಕು ಅನ್ನುವಂಥದ್ದು ಮಾಧ್ಯಮಗಳು ಅದಿರಬೇಕಾಗ್ತದೆ. ಅಲ್ಲದೇ ಏನೋ ಒಂದು ಆಯಿತು ಬಿಡಿ, ಏನೋ ಹೇಳ್ತಿದ್ದಾರೆ ಕೇಳಿಸ್ಕೊಂಡು ಹೋದ್ರಾಯಿತು ಅನ್ನುವಂಥದ್ದು ಇರಲಿಲ್ಲ ನಿಮ್ಮಲ್ಲಿ. ಆದ್ದರಿಂದ ಮಾಧ್ಯಮದ ಬಂಧುಗಳು ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಮಾನವೀಯತೆ ಇದೆ. ಅದು ನಾವೇನು ಬಯಸಿದೀವೋ ಅದು ಸರ್ಕಾರದಲ್ಲೂ ಇದೆ, ತಮ್ಮಲ್ಲೂ ಇದೆ, ಮತ್ತು ಜನ ಕೂಡ ಇದನ್ನು ಸ್ಪಂದಿಸ್ತಾರೆ ಅನ್ನೋದು ಹೇಳಿ ನಾವು ಮತ್ತೆ ಮುಂದಿನ ವಿಷಯವನ್ನು ಮತ್ತೆ ಆಗಾಗ ನಿಮ್ಮ ಮೂಲಕ ನಾವು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.